ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರ್. ಇವಾಗ ನನ್ನ ಸೈಕ್ಲಿಂಗ್ ಜರ್ನಿಯಲ್ಲಿ ಒಂದು ಅಪ್ಗ್ರೇಡ್ ಮೂಮೆಂಟು. ಅಪ್ಗ್ರೇಡ್ ಅಂದರೆ ನಾರ್ಮಲ್ ಬಟ್ಟೆಗಳನ್ನ, ಸ್ಪೋರ್ಟ್ಸ್ ಬ್ರ್ಯಾಂಡ್ ಬಟ್ಟೆಗಳನ್ನ ಹಾಕೊಂಡು ಹೊಡಿತಾ ಇದ್ದವನು. ಇವಾಗ ನಾನು ಸೈಕ್ಲಿಂಗ್ ಜರ್ಸಿ, ಪ್ರಾಪರ್ ಸೈಕ್ಲಿಂಗ್ ಜರ್ಸಿಗಳನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಕಳೆದ 3 ದಿನಗಳಿಂದ ಬಳಕೆ ಮಾಡ್ತಾ ಇದ್ದೀನಿ. ನಾನು ಹೈವಿ ಸ್ಪೋರ್ಟ್ಸ್ ಅವ್ರ ಕಡೆಯಿಂದ ಬಟ್ಟೆಗಳನ್ನ ತರಿಸಿದ್ದೆ. ಒಟ್ಟು 6 ಬಟ್ಟೆಗಳನ್ನ ತರಿಸಿದ್ದೆ, 6 ಜರ್ಸಿ ಮತ್ತು 6 ಶಾರ್ಟ್ಸ್ಗಳನ್ನ. ಇವಾಗ ಬಟ್ಟೆ ಕ್ವಾಲಿಟಿ ಹೇಗಿದೆ ಮತ್ತು ನನಗೆ ಬಳಕೆ ಮಾಡಿದಾಗ ಏನು ಫೀಲ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ನನಗೆ ಕಳಿಸಿರುವಂತಹ ಬಟ್ಟೆಗಳು. ಒಟ್ಟು 6 ಕಲರಲ್ಲಿ ಕಳಿಸಿದ್ದಾರೆ ನನಗೆ. ಇವಾಗ ಹಾಕ್ಕೊಂಡಿರೋದು 3 ಕಲರು, ಇನ್ನು 3 ಕಲರು ಬಟ್ಟೆ ಒಗೆದು ಒಣ ಹಾಕಿದ್ದೀನಿ. 3 ದಿವಸ ಬಳಕೆ ಮಾಡಿದ್ದೆ. ಮೊದಲನೇದಾಗಿ ಇದು ಕಸ್ಟಮೈಸ್ಡ್ ಜರ್ಸಿ, ಅಂದರೆ ನಮಗೆ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ನಾವು ಡಿಸೈನ್ಸ್ಗಳನ್ನ ಈ ಜರ್ಸಿ ಮೇಲೆ ಹಾಕಿಸ್ಬೋದು. ಇವಾಗ ಜರ್ಸಿಯ ಗುಣಮಟ್ಟ ಹೇಗಿದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು, ಬಟ್ಟೆ ಒಂಥರ ರಬ್ಬರ್ ಇಂಚ್ದಂಗೆ ಇಂಚ್ತಾ ಇದೆ. ಇನ್ನು ಕೆಳಗಡೆ ಒಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಎಲ್ಲ ಸೈಕ್ಲಿಸ್ಟ್ಗಳಿಗೂ ಗೊತ್ತಿರುತ್ತೆ ಈ ಸ್ಟ್ರ್ಯಾಪ್ ಏನಕ್ಕೆ ಅಂದರೆ ಬಟ್ಟೆ ಜರ್ಗಿ ಮೇಲಕ್ಕೆ ಬರಬಾರ್ದು ಅಂತ. ಈ ಸ್ಟ್ರ್ಯಾಪ್ ಇದೆಯಲ್ಲ, ಇಲ್ಲಿ ವೈಟ್ ಕಲರ್ ಒಂದು ಗಮ್ ಥರ ಫೀಲ್ ಆಗುತ್ತದು. ಆ ವೈಟ್ ಕಲರ್ ಒಂದು ಬಂದ್ಬಿಟ್ಟು ಹಿಂಗೆ ಒಂದು ಸಲ ಹಿಂಗೆ ಕೈಗೆ ಹತ್ಕೋತು ಅಂದರೆ ಅದನ್ನು ಹಿಂಗೆ ನಾವು ಎಳೆಯೋದಾಗಲಿ ಅಥವಾ ಮೇಲೆ ತರಿಸೋದಾಗಲಿ ಕಷ್ಟ. ಇನ್ನು ನಾವು ಜರ್ಸಿ ಬಗ್ಗೆ ನೋಡೋದಾದರೆ ಇದು ಕ್ಲಬ್ ಫಿಟ್ ಜರ್ಸಿ. ಕ್ಲಬ್ ಫಿಟ್ ಅಂದರೆ ಈ ಥರ ಫುಲ್ ತೋಳು ಬರುತ್ತೆ. ಫುಲ್ ತೋಳು ಬರೋದ್ರಿಂದ ನಮಗೆ ಸೂರ್ಯನ ಬೆಳಕಿನಿಂದ, ಸೂರ್ಯನ ವಿಕಿರಣಗಳಿಂದ ರಕ್ಷಣೆ ಸಿಗುತ್ತೆ. ಯಾಕಂತಂದರೆ ತುಂಬ ಜನಕ್ಕೆ ಯೋಚನೆ ಇರುತ್ತೆ ಸ್ಕಿನ್ ಟ್ಯಾನ್ ಆಗಬಾರ್ದು ಅಂತ. ನಾನು ಸ್ಕಿನ್ ಟ್ಯಾನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ಫುಲ್ ಸ್ಲೀವ್ ಅಂದರೆ ಕ್ಲಬ್ ಫಿಟ್ ಜರ್ಸಿನ ಆರ್ಡರ್ ಮಾಡಿದ್ದೆ. ಇನ್ನು ಹಿಂದಗಡೆ ನಮಗೆ 3 ಜೇಬ್ ಇದೆ, ಆಯಿತಾ, 1 2 3. ಇನ್ನು ಕ್ಲಬ್ ಫಿಟ್ ಜರ್ಸಿ ಬಂದ್ಬಿಟ್ಟು ಸಂಪೂರ್ಣವಾಗಿ ಈ ಥರ ಓಪನ್ ಆಗುತ್ತೆ. ಜಿಪ್ ಕ್ವಾಲಿಟಿ ಚೆನ್ನಾಗಿದೆ. ನಾವು ಪ್ರತಿಯೊಂದು ಜಿಪ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋದನ್ನ ಆ ಜಿಪ್ ಸೌಂಡ್ ಕೇಳಿನೇ ನಾವು ಹೇಳ್ಬೋದು ಈ ಜಿಪ್ ಕ್ವಾಲಿಟಿ ಹೇಗಿದೆ ಅಂತ. ನಾನು 3 ದಿವಸದಿಂದ ಯೂಸ್ ಮಾಡ್ತೀನಿ, ನನಗೇನು ಕಂಪ್ಲೇಂಟ್ಸ್ ಇಲ್ಲ. ಯಾವ ಜಿಪ್ ಹಾಕಿದ್ದಾರೆ ಅಂತ ನೋಡೋದಾದರೆ YKK ಜಿಪ್ ಹಾಕಿದ್ದಾರೆ. ಸೊ YKK ಜಿಪ್ ಬಂದ್ಬಿಟ್ಟು ಒನ್ ಆಫ್ ದ ಕ್ವಾಲಿಟಿ ಜಿಪ್, ಮಾರ್ಕೆಟಲ್ಲಿ ಸಿಗುವಂತಹ ಒನ್ ಆಫ್ ದ ಕ್ವಾಲಿಟಿ ಜಿಪ್ ಅಂದರೆ YKK ಜಿಪ್. ಸೊ YKK ಜಿಪ್ನ ಯೂಸ್ ಮಾಡಿದ್ದಾರೆ. ಹಾಗಾಗಿ ನಾವು ಜಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಇನ್ನು ನನಗೆ ಒಟ್ಟಾರೆ ಜರ್ಸಿ ಕ್ವಾಲಿಟಿನಲ್ಲಿ ನನಗೇನು ಕಂಪ್ಲೇಂಟ್ಸ್ ಇಲ್ಲ, ಆದರೆ ಡಿಸೈನಲ್ಲಿ ಮಾತ್ರ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಬರ್ತಾ ಕಾಲರು ತುಂಬ ಚಿಕ್ಕದಾಗ್ಬಿಡುತ್ತೆ, ಕೋನ್ ಶೇಪ್ಗೆ ಆಗಿಬಿಡುತ್ತೆ. ಅದು ಪ್ರಾಪರಾಗಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೇನೋ ಅನ್ನಿಸ್ತು. ಅದು ಬಿಟ್ಟರೆ ಜರ್ಸಿ ಮಾತ್ರ ಕ್ವಾಲಿಟಿ ಸೂಪರ್ ಆಗಿದೆ. ಇನ್ನು ನಾನು ಜರ್ಸಿ ಕಸ್ಟಮೈಸ್ ಡಿಸೈನಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಬಲ್ಗಡೆಗೆ ನಾನು ಒಂದು ಹೊಸದಾಗಿ NGO ಶುರು ಮಾಡಿದ್ದೀನಿ. ಆ NGO ಲೋಗೋ ಸುದರ್ಶನ್ ಸಂಚಾರಿ ಫೌಂಡೇಶನ್. ಎಡಗಡೆಗೆ ನನ್ನ ಲೋಗೋ ಸುದರ್ಶನ್ ಸಂಚಾರಿ ಲೋಗೋ. ಇಲ್ಲಿ ನೋಡ್ತಾ ಇರ್ಬೋದು ಕಾಡ್ಗಲ್ ರೆಸಾರ್ಟ್ ಅಂತ ಕನಕಪುರ ರಸ್ತೆನಲ್ಲಿದೆ. ಅತ್ಯಂತ ಉತ್ತಮ ಗುಣಮಟ್ಟದ ಸೇವೆಗಳನ್ನ ನೀಡುವಂತಹ ರೆಸಾರ್ಟ್ಗಳಲ್ಲಿ ಇದು ಕೂಡ ಒಂದು. ನನ್ನ ಶ್ರೀಲಂಕಾ ಟ್ರಿಪ್ಗೆ ಇವರು ಕೂಡ ಸ್ಪಾನ್ಸರ್. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ಎಕ್ಸ್ ಅಂತ ಇದೆ. ಮೊಬೈಲ್ ಎಕ್ಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಶೋರೂಮ್ ಇದೆ ಮತ್ತು ಕುಂದಾಪುರದಲ್ಲಿ ಶೋರೂಮ್ ಇದೆ. ಅವ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ. ಇನ್ನು ಹೈವ್ ಸ್ಪೋರ್ಟ್ಸ್ ಇವರು ನನಗೆ ಜರ್ಸಿ ಸ್ಪಾನ್ಸರರ್. ಅದ್ರ ಜೊತೆಗೆ ಬ್ಯೂಫೋರ್ಟ್ ವರ್ಲ್ಡ್ ಕ್ಲಬ್ ಅಂತ, ಇದು ಭಾರತದ ಪ್ರಪ್ರಥಮ ಆರ್ಗ್ಯಾನಿಕ್ ಕ್ಲಬ್. ಯೂಶಲಿ ನೀವು ಬೆಂಗಳೂರಲ್ಲೆಲ್ಲ ಕ್ಲಬ್ಬಿಂಗ್ ಮಾಡ್ತಿರ್ತೀರಾ. ಸೊ ಕ್ಲಬ್ಬಿಂಗಲ್ಲಿ ಬರೀ ತುಂಡು ಮತ್ತು ಗುಂಡು ಅಷ್ಟೇ ಇರುತ್ತೆ. ಆದರೆ ಬ್ಯೂಫೋರ್ಟ್ ವರ್ಲ್ಡ್ ಕ್ಲಬ್ಬಲ್ಲಿ ಇದೊಂದು ಆರ್ಗ್ಯಾನಿಕ್ ಕ್ಲಬ್. ಇಂಡಿಯಾದಲ್ಲೇ ಫಸ್ಟ್ ಆರ್ಗ್ಯಾನಿಕ್ ಕ್ಲಬ್. ಬೇರೆ ದೇಶಗಳಲ್ಲೆಲ್ಲ ಇದೆ ಆರ್ಗ್ಯಾನಿಕ್ ಕ್ಲಬ್ಸು. ಸೊ ಭಾರತದ ಮೊದಲ ಆರ್ಗ್ಯಾನಿಕ್ ಕ್ಲಬ್. ಇವರೆಲ್ಲ ನನ್ನ ಸ್ಪಾನ್ಸರರ್ಸ್. ನಿಮಗೆ ಮೊಬೈಲ್ ಎಕ್ಸಲ್ಲಿ ಸೆಕೆಂಡ್ ಹ್ಯಾಂಡ್ ಮತ್ತು ಹೊಸದು 2 ಮೊಬೈಲ್ ಸಿಗುತ್ತೆ. ಪ್ರೀ ಓನ್ ಮೊಬೈಲ್ ಸಿಗುತ್ತೆ. ಅವರು ಪ್ರೀ ಓನ್ ಮೊಬೈಲ್ ಸೆಲ್ಲಿಂಗಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅತ್ಯಂತ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರುವಂತಹ ಪ್ರೀ ಓನ್ ಮೊಬೈಲ್ಗಳನ್ನ ಅವರು ಸೇಲ್ ಮಾಡ್ತಾರೆ. ಇನ್ನು ಬೆನ್ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಮೊದಲನೇದಾಗಿ ನನ್ನ ಹೆಸರನ್ನು ಹಾಕಿದ್ದಾರೆ ಸುದರ್ಶನ್ ಸಂಚಾರಿ. ಅದ್ರ ಕೆಳಗಡೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದೇ ಲೋಗೋ ಹಾಕಿದ್ದಾರೆ. ಅದ್ರ ಕೆಳಗಡೆ ಶ್ರೀಲಂಕಾದ ಮ್ಯಾಪ್ ಇದೆ. ಸೊ ಶ್ರೀಲಂಕಾ ಸುತ್ತಾಡೋಕೆ ಹೋಗ್ತಿರೋದ್ರಿಂದ ಶ್ರೀಲಂಕಾ ಮ್ಯಾಪ್ ಇದೆ. ಅದ್ರ ಕೆಳಗೆ ಜಿಪ್ ಇದೆ. ಇದು ಒಟ್ಟಾರೆ ಆ ಜರ್ಸಿಯ ವಿಶೇಷತೆ. ಇನ್ನು ಅದನ್ನು ಹೊರತಾಗಿ ನನ್ನ 2 ಭುಜಗಳ ಮೇಲೆ ಒಂದು ಕಡೆ ನಮ್ಮ ಕನ್ನಡದ ಬಾವುಟ, ಮತ್ತೊಂದು ಕಡೆ ನಮ್ಮ ಭಾರತದ ಬಾವುಟ. 2 ಬಾವುಟಗಳನ್ನ 2 ಭುಜಗಳ ಮೇಲೆ ಹಾಕ್ಸಿದ್ದೀನಿ. ಸೊ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂತಹ ಆಲೋಚನೆಗಳಿದೆ ಡಿಸೈನ್ ಬಗ್ಗೆ. ಇನ್ನು ಕಲರ್ ಅಂತ ನೋಡೋದಾದ್ರೆ ಇದಕ್ಕಿಂತ ಮುಂಚೆ ಒಂದು ಹಳದಿ ಕಲರ್ ನೋಡಿದ್ರಿ, ಕೇಸರಿ ಮಿಶ್ರಿತ ಕೆಂಪು ಬಣ್ಣ. ಇನ್ನು ಇದು ನಾನು ಆಗಲೇ ಬಳಕೆ ಮಾಡಿ ಒಣಗಾಕಿದಂಥ ಬಟ್ಟೆಗಳು. ಇದು ಗುಲಾಬಿ ಬಣ್ಣ, ಇದು ನೇರಳೆ ಬಣ್ಣದ ಜರ್ಸಿ, ಇದು ನೀಲಿ ಬಣ್ಣದ ಜರ್ಸಿ, ಇದು ಹಸಿರು ಬಣ್ಣದ ಜರ್ಸಿ. ಎಲ್ಲ ಬಟ್ಟೆಗಳನ್ನ ನೋಡಿದ್ರಿ. ಇವಾಗ ನಾವು ಜರ್ಸಿಗಳಿಂದ ಶಾರ್ಟ್ಸ್ ಕಡೆ ಹೋಗೋಣ. ಜರ್ಸಿಗಳನ್ನ ಹೊರತಾಗಿ ಶಾರ್ಟ್ಸ್ಗಳು ನನಗೆ ಎಲ್ಲೆಲ್ಲೋ ಆನಂದ ಕೊಡುವಂಥ ಶಾರ್ಟ್ಸ್ಗಳು. ಯಾಕಂತಂದರೆ ಇದಕ್ಕಿಂತ ಮುಂಚೆ ನಾನು ಯಾವುದೇ ಪ್ಯಾಡೆಡ್ ಶಾರ್ಟ್ಸ್ಗಳನ್ನ ಯೂಸ್ ಮಾಡ್ತಿರ್ಲಿಲ್ಲ. ಪ್ಯಾಡೆಡ್ ಶಾರ್ಟ್ಸ್ ಅಂದರೆ ಸೈಕ್ಲಿಸ್ಟ್ಗಳಿಗೆ ಗೊತ್ತಿರುತ್ತೆ, ನಾವು ಹಾಕೋ ಶಾರ್ಟ್ಸ್ ಒಳಗಡೆ ಪ್ಯಾಡ್ ಇರುತ್ತೆ. ಈ ಪ್ಯಾಡ್ಗಳಲ್ಲಿ ಬೇರೆ ಬೇರೆ ಕ್ವಾಲಿಟಿಯ ಪ್ಯಾಡ್ಗಳು ಬರುತ್ತೆ. ಸೀಟು ಯಾವ ಆಕಾರದಲ್ಲಿ ಇದೆಯೋ ಅದೇ ಆಕಾರದಲ್ಲಿ ಪ್ಯಾಡ್ ಇರುತ್ತೆ. ಇದು ಹೊಸದು, ಬಳಕೆ ಮಾಡದೇ ಇರೋದು. ಬಳಕೆ ಮಾಡಿರೋದು 3 ಅಲ್ಲಿ ಒಣಗಾಕಿದ್ದೀನಿ, ಒಂದಿಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ ತೇವಾಂಶವನ್ನು ಹೀರ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ತಿಕ್ಕಕ್ಕೆ ಆನಂದ ಕೊಡೋ ಥರ ಇದನ್ನು ಡಿಸೈನ್ ಮಾಡಿರ್ತಾರೆ. ಬಹುತೇಕ ಬೆಂಗಳೂರು, ಮಂಗಳೂರು ಎಲ್ಲ ಕಡೆ ಇರುವಂತಹ ಸೈಕ್ಲಿಸ್ಟ್ಗಳು
90% ಸೈಕ್ಲಿಸ್ಟ್ಗಳು ಈ ಪ್ಯಾಡ್ ಇಲ್ಲದೇ ಸೈಕಲೇ ಓಡಿಸಲ್ಲ. ಆದರೆ ನಾನು ಈ ಪ್ಯಾಡ್ ಇಲ್ಲದೇ 50,000 ಕಿಲೋಮೀಟ್ರ್ ಉಜ್ಜಾಡ್ಬಿಟ್ಟಿದ್ದೀನಿ. ಇನ್ಮೇಲಾದರೂ ನನ್ನ ತಿಕ್ಕಕ್ಕೆ ಸ್ವಲ್ಪ ಆನಂದ ಕೊಡೋಣ ಅಂಥೇಳಿ ಇವಾಗ ಜರ್ಸಿಗಳನ್ನ ಮತ್ತು ಶಾರ್ಟ್ಸ್ಗಳನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ರೈಡ್ ಮಾಡೋದು ಒಂಥರ ಆನಂದನೇ ಕೊಡುತ್ತೆ. ಮೊದಲನೇದಾಗಿ ನಾವು ಕೂತಿದ ತಕ್ಷಣ ಒತ್ತಲ್ಲ ಕೆಳಗಡೆ ಒತ್ತದೇ ಇರೋ ಕಾರಣ ನಾವು ಜೋರಾಗಿ ತುಳಿಬೋದು, ನಮ್ಮ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಇವೆಲ್ಲ ಸ್ಟ್ರೆಚಬಲ್ ಆಗಿರೋ, ತುಂಬ ಸ್ಟ್ರೆಚಬಲ್ ಆಯಿತಾ. ತುಂಬ ಸ್ಟ್ರೆಚಬಲ್ ಆಗಿರೋದ್ರಿಂದ ನಮಗೆ ಕಂಫರ್ಟ್ನಲ್ಲಿ ಯಾವುದೇ ರೀತಿ ಅಂತ ಕೊರತೆ ಆಗಲ್ಲ. ಶಾರ್ಟ್ಸಲ್ಲಿ ಈ ಥರದೊಂದು ಪಾಕೆಟ್ ಬರುತ್ತೆ, ಇದರಲ್ಲಿ ನೀವು ಮೊಬೈಲ್ನ ಕ್ಯಾರಿ ಮಾಡ್ಬೋದು. ಸೈಕ್ಲಿಂಗ್ ಮಾಡುವಾಗ ಇದು ನಿಮಗೆ ತುಂಬ ಸಹಾಯ ಆಗುತ್ತೆ. ನನಗೆ ಮೊಬೈಲ್ ಹೋಲ್ಡರ್ ಇರೋದ್ರಿಂದ ಇದರ ಅವಶ್ಯಕತೆ ತುಂಬ ಕಡಿಮೆ ಬರುತ್ತೆ, ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಇನ್ನು ಹೈವ್ ಸ್ಪೋರ್ಟ್ಸ್ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ, ಅವ್ರ ವೆಬ್ಸೈಟ್ನ ಹೋಗಿ ಚೆಕ್ಔಟ್ ಮಾಡ್ಬೋದು. ಅವ್ರ ವೆಬ್ಸೈಟಲ್ಲಿ ನಿಮಗೆ ಸೈಕ್ಲಿಂಗ್ಗಳಿಗೆ ಬೇಕಾದಂತಹ ಬೇರೆ ಬೇರೆ ರೀತಿಯ ಕಸ್ಟಮೈಸ್ ಜರ್ಸಿಗಳೆಲ್ಲ ಸಿಗುತ್ತೆ, ಅಟ್ರಾಕ್ಟಿವ್ ಆಗಿರುವಂಥ ಜರ್ಸಿಗಳೆಲ್ಲ ಸಿಗುತ್ತೆ. ನಾನು ನನಗೆ ಬೇಕಾಗಿರೋ ಥರ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಕ್ಲಬ್ಗಳಿಗೆ ಈ ಸೈಕ್ಲಿಂಗ್ ಕ್ಲಬ್ಗಳಿರುತ್ತಲ್ಲ, ಸೈಕ್ಲಿಂಗ್ ಕ್ಲಬ್ಗಳಿಗೆ ಜೊತೆಗೆ ನೀವು ಏನಾದರೂ ಗ್ರೂಪಲ್ಲಿ ಒಂದು ಚಿಕ್ಕ ಸೈಕ್ಲಿಂಗ್ ಗ್ರೂಪ್ ಇದ್ದರೆ ಎಲ್ಲರೂ ಒಂದೇ ಥರ ಜರ್ಸಿನ ಮಾಡಿಸ್ಕೋಬೋದು, ನಿಮ್ಮ ಹೆಸರು ಹಾಕ್ಸ್ಕೋಬೋದು. ಸೊ ಕಸ್ಟಮೈಸೇಷನ್ ಅವೈಲೇಬಲ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಜರ್ಸಿಗಳು ಬಂದಿದ್ದಂಗ್ಲೇ ಯೂಸ್ ಮಾಡ್ದೇನೆ ಸಖತ್ತಾಗಿದೆ, ಸೂಪರಾಗಿದೆ, ಬೆಂಕಿ ಬಿರುಗಾಳಿ ಥರ ಇದೆ, ಚಿಂದಿ ಚಿತ್ರಾನ್ನ ಥರ ಇದೆ ಅಂತೆಲ್ಲ ಹೇಳ್ಬೋದಿತ್ತು. ಏನಕ್ಕೆ ಹೇಳಿಲ್ಲ ಅಂತಂದರೆ, ಮೊದಲನೇದಾಗಿ ನಿಮಗೆ ಗೊತ್ತು, ನಾನು ಇಲ್ಲಿವರೆಗೂ ಯಾವುದೇ ರೀತಿಯಂತಹ ದಾರಿ ತಪ್ಪಿಸೋಂಥ ಪ್ರಮೋಷನ್ಗಳನ್ನ ಮಾಡಿಲ್ಲ. ಯಾಕೆ ಅಂತಂದರೆ ನನಗೆ ನನ್ನ ಆತ್ಮಸಾಕ್ಷಿಗೆ ನಿಜವಾಗಿರಬೇಕು. ನಾಳೆ ನೀವು ನನ್ನ ಮಾತನ್ನು ಕೇಳಿ ಅಕಸ್ಮಾತ್ ನೀವು ಯಾರೇನಾದ್ರು ತಗೊಂಡ್ರೆ ನಿಮಗೂ ಕೂಡ ಮನಸ್ಸಲ್ಲಿ ಸಂತೃಪ್ತಿ ಇರಬೇಕು. ನಾನು ಬಳಕೆ ಮಾಡ್ದೇನೆ ಅವು ಸೂಪರ್ ಆಗಿದ್ದಾವೆ, ಬಿಂದಾಸ್ ಆಗಿದ್ದಾವೆ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿ ನೀವು ತಗೊಂಡು ಅದು ನಿಮಗೆ ಮೋಸ ಆಗೋದು ಬೇಡ ಅಂಥೇಳಿ ನಾನು ಬಳಕೆ ಮಾಡಿ ಆಮೇಲೆ ಹಾಕಿದ್ದು. ನಿಮ್ಗೇನಾದರೂ ಸೈಕ್ಲಿಂಗ್ ಜರ್ಸಿಗಳು ಬೇಕಾದರೆ ನೀವು ತಪ್ಪದೇ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಹೈವ್ ಸ್ಪೋರ್ಟ್ಸ್ ಅವ್ರನ್ನ. ಅವ್ರ ವೆಬ್ಸೈಟು ಡಿಸ್ಕ್ರಿಪ್ಷನಲ್ಲಿದೆ. ಜೊತೆಗೆ ನೀವು ಕಸ್ಟಮೈಸೇಷನ್ ಮಾಡ್ಕೋಬೋದಾಗಿರೋದ್ರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ.